ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಮಾಸ್ಟರ್ಸ್ ಮೀಡಿಯಾ ಕನ್ನಡಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಲೇಬರ್ ಕಾರ್ಡ್ ತುಂಬ ಟ್ರೆಂಡಿಂಗ್ ಆಗಿರುವಂಥ ಕಾರ್ಡ್. ಅದು ತುಂಬ ಜನ ಮಾಡಿಸ್ಕೊಂಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ನಮ್ಮ ತಾಲೂಕಲ್ಲಿ ನೋಡಿದ್ರೆ, ಅಂದರೆ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಲ್ಲಿ ನೋಡಿದ್ರೆ ನಮ್ಮ ತಾಲೂಕಲ್ಲಿ 30,000 ಲೇಬರ್ ಕಾರ್ಡ್ ಇದೆ. ಈ ಲೇಬರ್ ಕಾರ್ಡ್ ಹೋಲ್ಡರ್ಸ್ ಅಂದರೆ ಪಕ್ಕ ಕಟ್ಟಡ ಕಾರ್ಮಿಕರಾಗಿರುವಂಥವರೇ ಲೇಬರ್ ಕಾರ್ಡ್ ಹೋಲ್ಡರ್ಸ್ ಆಗಿರ್ತಾರೆ. ಈ ಲೇಬರ್ ಕಾರ್ಡ್ ಹೋಲ್ಡರ್ಸ್ಗೆ ಈಗ ಹೊಸದಾಗಿ ಒಂದು ಅಪ್ಡೇಟೆಡ್ ನ್ಯೂಸ್ ಅಂದರೆ ಹೊಸ ಸುದ್ದಿಯನ್ನು ಹೊರಡಿಸಿದ್ದಾರೆ. ಆ ಹೊಸ ಸುದ್ದಿ ಏನಂದರೆ, ನಿಮ್ಮ ಲೇಬರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಳ್ಳೇಬೇಕು. ಹೌದು, ನಿಮ್ಮ ಲೇಬರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಂಡು ಈ ಕಾರ್ಡ್ ತೆಗೆದುಕೊಳ್ಳದೇ ಇದ್ದರೆ ನಿಮ್ಮ ಕಾರ್ಡ್ ಬಂದ್ ಆಗುವಂಥ ಚಾನ್ಸಸ್ ತುಂಬಾ ಇದೆ. ಚಾನ್ಸಸ್ ಅಂದರೆ ಏನು, ಕಂಪ್ಲೀಟ್ ಬಂದ್ ಆಗೇ ಆಗುತ್ತೆ. ದಯವಿಟ್ಟು ಈಗಲೇ ಹೋಗಿ ನಿಮ್ಮ ಕಾರ್ಡನ್ನು ಅಪ್ಡೇಟ್ ಮಾಡಿಕೊಳ್ಳಲೇಬೇಕು. ಈ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಳೇಬೇಕು. ಹಾಗಾದರೆ ಈ ಲೇಬರ್ ಕಾರ್ಡ್ ಅಂದರೆ ಏನು, ಇದರಿಂದ ಏನು ಲಾಭ ಇದೆ ಅಂದರೆ ಅದನ್ನು ಹೇಳ್ತಾ ಇದ್ದೀನಿ ನೋಡಿ. ನೀವು ಲೇಬರ್ ಕಾರ್ಡ್ ಇದ್ದರೆ ನಿಮ್ಮ ಲೇಬರ್ ಕಾರ್ಡಿಂದ ನಿಮ್ಮ ಇಬ್ಬರು ಶಾಲೆಗೆ ಹೋಗುವಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ ಶೈಕ್ಷಣಿಕ ಸಹಾಯಧನ ಕೂಡ ಪಡಿಬೋದು. ಇಬ್ಬರು ಮಕ್ಕಳಿಗೆ ಮದುವೆ ಸಹಾಯಧನ ಕೂಡ ಪಡಿಬೋದು. ಹಾಗೂ ನಿಮ್ಮ ರಿಟೈರ್ಮೆಂಟ್ ಏಜ್ ಅಂದರೆ 60 ವರ್ಷದ ನಂತರ ನಿಮಗೆ 3,000 ಪೆನ್ಷನ್ ಕೂಡ ಸಿಗುತ್ತೆ. ಅದು ಕೂಡ ನೀವು ಪಡೆದುಕೊಳ್ಬೋದು. ಹಾಗಾಗಿ ನೀವು ಈ ಕೂಡಲೇ ಆ ಲೇಬರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿ ಈ ಎಲೆಕ್ಟ್ರಾನಿಕ್ ಕಾರ್ಡನ್ನು ಡೌನ್ಲೋಡ್ ಮಾಡಿಸ್ಕೊಳ್ಬೇಕು. ಹಾಗಾದರೆ ಎಲ್ಲಿ ಹೋಗಿ ಡೌನ್ಲೋಡ್ ಮಾಡಿಸ್ಕೊಳ್ಬೇಕು, ಹೇಗೆ ಅದು ಪ್ರೊಸೆಸ್ ಅಂತ ಕಂಪ್ಲೀಟಾಗಿ ಈ ವಿಡಿಯೋದಾಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋವನ್ನು ಮುಂದುವರಿಸೋಣ. ವೀಕ್ಷಕರೇ, ನಿಮ್ಮ ಕಾರ್ಡ್ ಅಂದರೆ ನಿಮ್ಮ ಹತ್ರ ಇರುವಂಥ ಲೇಬರ್ ಕಾರ್ಡ್ ಜೊತೆಗೆ ಮನೆಯಲ್ಲಿರುವ ಎಲ್ಲರದ್ದು ಆಧಾರ್ ಕಾರ್ಡ್, ನಿಮ್ಮ ಬ್ಯಾಂಕ್ ಪಾಸ್ಬುಕ್, ನಿಮಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ನ ತೆಗೆದುಕೊಂಡು ಹತ್ತಿರದ CSC ಅಥವಾ ಗ್ರಾಮ1 ಅಥವಾ ಸೈಬರ್ ಸೆಂಟರ್ಗೆ ಹೋಗಿ ಅದನ್ನು ಕೊಟ್ಟರೆ ಅವರು ಅಪ್ಡೇಟ್ ಕೂಡ ಮಾಡಿಕೊಡ್ತಾರೆ. ಮತ್ತು ಈ ಲೇಬರ್ ಕೂಡ ಡೌನ್ಲೋಡ್ ಮಾಡಿ ನಿಮ್ಗೆ ಕೊಡ್ತಾರೆ. ಇದು ಅಲ್ಲದೆ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಕೇಂದ್ರ ಸರ್ಕಾರದ ಲೇಬರ್ ಡಿಪಾರ್ಟ್ಮೆಂಟ್ ಕಾರ್ಮಿಕ ಇಲಾಖೆ ಅನೌನ್ಸ್ ಮಾಡಿರುವಂತಹ ಈ ಶ್ರಮ ಕಾರ್ಡ್ ಕೂಡ ನೀವು ಮಾಡಿಸ್ಕೊಳ್ಳೇಬೇಕು. ಯಾಕೆಂದರೆ ಈ ಶ್ರಮ ಕಾರ್ಡ್ ಹಾಗೂ ರಾಜ್ಯದಲ್ಲಿರುವಂಥ ಲೇಬರ್ ಕಾರ್ಡ್ ಎರಡೂ ಜೋಡಣೆ ಆಗಲಿದೆ. ಎರಡು ಜೋಡಣೆ ಆದರೆ ನೀವು ಪಕ್ಕ ಕಾರ್ಮಿಕರಂತ ಕನ್ಸಿಡರ್ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಕಾರ್ಡ್ ಕ್ಯಾನ್ಸಲ್ ಆಗಂಗಿಲ್ಲ. ದಯವಿಟ್ಟು ನೀವು ಲೇಬರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳೋದರ ಜೊತೆಗೆ ಈ ಶ್ರಮ ಕಾರ್ಡ್ ಕೂಡ ಮಾಡಿಸ್ಕೊಳ್ಳೇಬೇಕು. ಈ ಶ್ರಮ ಕೂಡ ಮಾಡಿಸ್ಕೊಂಡ್ರೆ ನಿಮಗೆ ಈ ಲೇಬರ್ ಕಾರ್ಡ್ ಕ್ಯಾನ್ಸಲ್ ಆಗಲ್ಲ. ಕ್ಯಾನ್ಸಲ್ ಆಗದೇ ಇದ್ದರೆ ನೀವು ಸರ್ಕಾರದಿಂದ ಬರುವಂಥ ಎಲ್ಲ ಯೋಜನೆಯ ಲಾಭವನ್ನು ಪಡಿಬಹುದು. ಹಾಗಾಗಿ ದಯವಿಟ್ಟು ಈ ಕೆಲಸವನ್ನು ಹಿಂದೆ ಮಾಡಿಕೊಳ್ಳಿ. ನಿಮಗೆ ಮೊಬೈಲಲ್ಲಿ ಮಾಡ್ಕೊಳ್ತೀನಿ ಅಥವಾ ನಿಮ್ಮ ಸಿಸ್ಟಮ್ ಇದೆ, ಕಂಪ್ಯೂಟರ್ ಇದೆ ಅಂತ ನಿಮ್ಮ ಕಂಪ್ಯೂಟರಲ್ಲೇ ಮಾಡ್ಕೊಳ್ತೀನಿ ಅಂತಾದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕನ್ನು ಹಾಕಿಕೊಟ್ಟಿರ್ತೇನೆ. ಲೇಬರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಳ್ಳುವಂಥ ಲಿಂಕನ್ನು ಹಾಕಿರ್ತಾನೆ. ಅದನ್ನು ತೆಗೆದುಕೊಂಡು ನೀವು ಬೇಕಾದರೆ ಮೊಬೈಲಲ್ಲೇ ಮಾಡ್ಕೋಬೋದು ಅಥವಾ ಲ್ಯಾಪ್ಟಾಪಲ್ಲಿ ಮಾಡ್ಕೋಬೋದು, ಕಂಪ್ಯೂಟರಲ್ಲಿ ಕೂಡ ಮಾಡ್ಕೊಳ್ಳೇಬೋದು. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನಗೆ ಈ ವಿಡಿಯೋ ಮಾಡೋದ್ರಿಂದ ಯಾವುದೇ ಹಣ ಸಿಗೋಂಗಿಲ್ಲ, ಬಟ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ಸಪೋರ್ಟ್ ಸಿಕ್ಕಂಗಾಗುತ್ತೆ. ದಯವಿಟ್ಟು ಬೇರೆ ಬೇರೆ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೇನೆ. ಮುಂದಿನ ವಿಡಿಯೋದಲ್ಲಿ ನೀವು ಲೇಬರ್ ಕಾರ್ಡಿಂದ ಸ್ಕಾಲರ್ಶಿಪ್ಪಿಗೆ ಅರ್ಜಿಯನ್ನು ಸಲ್ಲಿಸಿದ್ರಿ, ಆದರೆ ಇನ್ನೂ ಅದರ ದುಡ್ಡು ಅಥವಾ ಹಣ ಬಂದಿಲ್ಲ ಅಂತಂದ್ರೆ ಅದು ಏನು ಮಾಡಬೇಕು, ಡಾಕ್ಯುಮೆಂಟ್ಸ್ನ ಎಲ್ಲಿ ಸಬ್ಮಿಷನ್ ಮಾಡಬೇಕು, ಸಂಪೂರ್ಣವಾಗಿ ಆ ವಿಡಿಯೋ ಕೂಡ ಮಾಡ್ತಾಯಿದ್ದೀನಿ ಮುಂದಿನ ವಿಡಿಯೋದಲ್ಲಿ. ಹಾಗಾಗಿ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ ವಿಡಿಯೋ ಕೂಡ ನೋಡ್ಬೋದು. ನಿಮ್ಮದು ಹಣ ಅಂದರೆ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿರುವಂಥ ಹಣ ಖಂಡಿತವಾಗಿ ಬರುತ್ತೆ. ನಾನು ಹೇಳಿದ ಕೆಲಸ ಮಾಡಿದ್ರೆ ಅದನ್ನು ಮುಂದಿನ ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ ಸಂಪೂರ್ಣವಾಗಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಹಾಗೆ ಕಮೆಂಟ್ ಕೂಡ ಮಾಡಿ. ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.